ಬ್ರೇಕ್ ನಂತರ ನಿಮ್ಮೂರ ತಾಜಾ ಸುದ್ದಿಗೆ ಮತ್ತೆ ಸ್ವಾಗತ. ಚಲಿಸ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ನಾಗರಹಾವು ಕಾಣಿಸಿಕೊಂಡು ಪ್ರಯಾಣಿಕರನ್ನ ಭಯಭೀತರನ್ನಾಗಿಸಿದ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನದಿಂದ ಶಂಕರನಹಳ್ಳಿಗೆ ಹೋಗ್ತಾ ಇದ್ದಂತಹ ಬಸ್ನಲ್ಲಿ ನಾಗರಹಾವು ಪ್ರತ್ಯಕ್ಷವಾಗಿತ್ತು. ಹಾಸನ ಬಸ್ ನಿಲ್ದಾಣದಿಂದ 6 ಕಿಲೋಮೀಟರ್ ದೂರದ ಹೆಗ್ಗಡಿಹಳ್ಳಿಯಲ್ಲಿ ಪ್ರಯಾಣಿಕರೊಬ್ಬ ಹಾವನ್ನ ನೋಡಿ ಕಿರಿಚಿಕೊಂಡಿದ್ದ. ಕೂಡಲೇ ಚಾಲಕ ಬಸ್ ನಿಲ್ಲಿಸಿದ್ರು. ಹಾಸನದ ಉರಗ ಮಿತ್ರ ಕೇಶವ ಆಗಮಿಸಿ ಹಾವನ್ನು ಸುರಕ್ಷಿತವಾಗಿ ಹಿಡಿದು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದರು. ಒಟ್ಟಿನಲ್ಲಿ ಬಸ್ನಲ್ಲಿ ಬುಸ್ ಬುಸ್ ಪ್ರತ್ಯಕ್ಷವಾಗಿದ್ದು ಕೆಲ ಕಾಲ ಎಲ್ಲರನ್ನ ಗಲಿಬಿಲಿಗೊಳಿಸಿತ್ತು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣಕ್ಕೆ ಅನುಕೂಲ ಕಲ್ಪಿಸುವಂತಹ ವಿದ್ಯಾಪೋಷಕ ಸಂಸ್ಥೆಯು ಉಡುಪಿಯ ಬೀಡಿನಗುಡ್ಡೆ ಸ್ಲಂ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಸೋಲಾರ್ ಲೈಟ್ ಅಳವಡಿಸಿದೆ. ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವತೀರ್ಥ ಸ್ವಾಮಿಗಳು ಸ್ವತಃ ಸ್ಲಂಗೆ ಭೇಟಿ ನೀಡಿ ಈ ಯೋಜನೆಗೆ ಚಾಲನೆ ನೀಡಿದರು. ಸ್ಲಂನ ಮಕ್ಕಳೊಂದಿಗೆ ಕೆಲಕಾಲ ಬೆರೆತರು. ಅವರಿಗೆ ಪ್ರಸಾದವನ್ನು ನೀಡಿ ಅಭಿನಂದಿಸಿದರು. ಅಲ್ಲಿನ ಮಕ್ಕಳ ಕಲಿಕೆಯ ಉತ್ಸಾಹಕ್ಕೆ ತಲೆದೂಗಿದರು. ಸದ್ಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಪ್ರೇಮಾ ಎಂಬುವರ ಮನೆಗೆ ಸೋಲಾರ್ ಸಂಪರ್ಕ ಕಲ್ಪಿಸಲಾಗಿದೆ. ಈಕೆಯ ಪೋಷಕರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೀಡಿನಗುಡ್ಡೆ ವ್ಯಾಪ್ತಿಯಲ್ಲಿ 100 ಗುಡಿಸಲುಗಳಿದ್ದು ಅಲ್ಲಿರುವಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಸೋಲಾರ್ ವ್ಯವಸ್ಥೆ ನೀಡುವುದಾಗಿ ವಿದ್ಯಾಪೋಷಕ ಭರವಸೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾಪೋಷಕ ಒಂದು ತನ್ನ ನಿಯಮದಲ್ಲಿ ಮಾರ್ಪಾಡು ಮಾಡಿಕೊಂಡಿದೆ. ನಾಡಿದ್ದು ಭಾನುವಾರ ಶಿವರಾತ್ರಿಯ ಆಚರಣೆಗೆ ನಾಡಿನಾದ್ಯಂತ ಈಗಾಗಲೇ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಇನ್ನು ಮಲೆಮಹದೇಶ್ವರ ಬೆಟ್ಟದ ಮಾದಪ್ಪನ ಸನ್ನಿಧಿಯಲ್ಲಿ ಶಿವರಾತ್ರಿಯನ್ನು ಆಚರಿಸೋದಕ್ಕೆ ಸಹಸ್ರಾರು ಭಕ್ತರು ಪಾದಯಾತ್ರೆಯನ್ನು ಬೆಳೆಸಿದ್ದಾರೆ. ಬನ್ನಿ ಭಕ್ತರ ಭಕ್ತಿಯನ್ನು ನೋಡ್ತಾ ಈ ತಾಜಾ ಸುದ್ದಿಯನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮಂಡೆ ಮ್ಯಾಲೆ ದುಂಡು ಮಲ್ಲೆ ತಂದು ಚೆಲ್ಲಿದು ದಂಡು ದಾಂಡು ಬಂದು ಇಲ್ಲಿ ಚಂದ ನೋಡಿದ ಬಿರು ಬಿಸಿಲನ್ನೂ ಲೆಕ್ಕಿಸದೆ ದಾರಿಯುದ್ದಕ್ಕೂ ಜನವೂ ಜನ. ಮಹಿಳೆಯರು ತಲೆ ಮೇಲೆ ಬ್ಯಾಗ್ ಹೊತ್ತಿದ್ರೆ ಗಂಡಸರೆಲ್ಲ ಬೆನ್ನಿಗೆ ಬ್ಯಾಗ್ ಹಾಕೊಂಡು ಬಿರಬಿರನೆ ಸವಾರಿ. ಬಿಸಿಲಿನಿಂದ ನೆಲ ಕಾಯ್ದು ಕಬ್ಬಿಣದಂತಾಗಿರುತ್ತೆ. ಹಾಗಿದ್ರೂ ಎಷ್ಟೋ ಜನ ಕಾಲಿಗೆ ಚಪ್ಪಲಿಯನ್ನು ಧರಿಸಲ್ಲ. ಇವರೆಲ್ಲ ಹೀಗೆ ಸವಾರಿ ಹೊರಟಿರೋದು ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟಕ್ಕೆ. ಶಿವರಾತ್ರಿ ಆಚರಣೆಗಾಗಿ 100 ಭಕ್ತರು ಹೊರಟಿದ್ದಾರೆ. ಶಿವರಾತ್ರಿ ಹಬ್ಬದ ಪ್ರಯತ್ನ ನಡ್ಕೊಂಡು ಹೋಯ್ತಾ ಇದೀವಿ ಸರ್. ನಾವು ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಕನಕಪುರದಿಂದ ಬರ್ತಾ ಇದೀವಿ. ಇದು 27ನೇ ಯಾತ್ರೆ ನಮ್ದು. ಕನಕಪುರದಿಂದ ನಡೀತಾ ಇದೀವಿ. ನಾವು ಏನಾದರೂ ಹರ್ಸ್ಕೋತೀವಿ, ಹರ್ಸ್ಕೊಂಡ್ರೆ ಅದು ಗ್ಯಾರಂಟಿ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ಮನೇಲಿ ತೊಂದರೆ ಇತ್ತು, ಏನೋ ಹರ್ಸ್ಕೊಂಡಿದ್ದೋ ಬಂದು ಪೂಜೆಗೆ. ಇಲ್ಲ ನಿಜ ಅನ್ಸುತ್ತೆ. ಕಲ್ಲು ಮಣ್ಣು ಬೆಟ್ಟ ಗುಡ್ಡದ ದುರ್ಗದ ಹಾದಿಯಲ್ಲಿ ಇವರ ಸವಾರಿ ಸಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಮಂಡ್ಯ, ತುಮಕೂರು ಸೇರಿದಂತೆ ದೂರಗಳಿಂದ ಭಕ್ತರು ಮಹದೇಶ್ವರನತ್ತ ಪಾದಯಾತ್ರೆ ಬೆಳೆಸಿದ್ದಾರೆ. ಹೀಗೆ ತೆರಳುತ್ತಿರುವ ಭಕ್ತರಿಗೆ ಶಾಗ್ಯ ಗ್ರಾಮಸ್ಥರು ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ದಾರಿಯುದ್ದಕ್ಕೂ ಹಳ್ಳಿಯ ಜನ ನೀರು ಮಜ್ಜಿಗೆ ನೀಡಿ ಮಾದಪ್ಪನ ಕೃಪೆಗೆ ತಮ್ಮ ಭಕ್ತಿ ಕಾಣಿಕೆ ಸಲ್ಲಿಸುತ್ತಿದ್ದಾರೆ. ಪಾದಯಾತ್ರೆ ಮುಖಾಂತರ ನಡ್ಕೊಂಡು ಹೋಗುವಂಥ ಭಕ್ತಾದಿಗಳಿಗೆ ನಮ್ಮ ಶಾಗ್ಯ ಗ್ರಾಮದಲ್ಲಿ ಊಟದ ವ್ಯವಸ್ಥೆಯನ್ನು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿರ್ತೀವಿ. ಭಕ್ತಾದಿಗಳು ಇದಕ್ಕೆ ಎಲ್ಲ ರೀತಿಯಲ್ಲಿ ತನು ಮನ ಧನ ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸ್ತಾ ಇದ್ದಾರೆ. 30-40 ಸಾವಿರ ಜನಕ್ಕೆ ನಮ್ಮ ಶಾಗ್ಯ ಗ್ರಾಮದಲ್ಲಿ ಊಟದ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಎಲ್ಲ ಭಕ್ತಾದಿಗಳು ಕೊಡ್ತಾರೆ, ಎಲ್ಲ ಸಹಕಾರ ಮಾಡ್ತಾರೆ. ಊರ ಜನರು ಎಲ್ಲರೂ ಸಹಕಾರ ಮಾಡ್ತಾರೆ. ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಅವರು ರಾತ್ರಿಯಲ್ಲಿ ತಂಗಿದ್ದು ಬೆಳಗಿನ ಜಾವ 3 ಗಂಟೆಗೆ ನಡ್ಕೊಂಡು ಪುನಃ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ. ಹೀಗೆ ಸಾಗುತ್ತಿರುವ ಸಹಸ್ರಾರು ಭಕ್ತರು ನಾಳೆ ಸಂಜೆ ವೇಳೆಗೆ ಮಾದಪ್ಪನ ದೇಗುಲ ತಲುಪಲಿದ್ದಾರೆ. ಒಟ್ಟಾರೆ ಶಿವರಾತ್ರಿಯ ಅದ್ಧೂರಿ ಆಚರಣೆಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗಾಗಲೇ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರಿಗೂ ದೈವ ಕೃಪೆ ಪ್ರಾಪ್ತವಾಗಲಿ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್.